ಇನ್ನು ಸಿಇಟಿ ಪರೀಕ್ಷೆ ಬರೆಯೋಕೆ ಅಂತ ಬಂದಿದ್ದ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರೋದಕ್ಕೆ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದ ಹಲವು ಕಡೆ ಬ್ರಾಹ್ಮಣ ಸಮುದಾಯ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದೆ. ರಾಜಕೀಯ ನಾಯಕರ ವಾಗ್ಯುದ್ಧಕ್ಕೂ ಈ ಜನಿವಾರ ದಂಗಲ್ ವೇದಿಕೆ. ಇದರ ಜೊತೆಗೇನೆ ಇಂಥದ್ದೊಂದು ದೊಡ್ಡ ಸಮಸ್ಯೆ ಮಾಡಿದ್ರು ಕೂಡ ನಂತರದಲ್ಲಿ ಈ ಹೋಮ್ ಗಾರ್ಡ್ಸ್ನೆಲ್ಲ ಸಸ್ಪೆಂಡ್ ಮಾಡಿರೋದು, ಅಲ್ಲಿನ ಕೆಲ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಿರೋದು, ಇದು ಕೇವಲ ಪ್ರಕರಣ ಮುಚ್ಚಾಕೋದಕ್ಕೆ ಈ ರೀತಿಯಾದಂಥ ಒಂದು ತಂತ್ರ ಅನ್ನುವಂಥ ಗುಮಾನಿ ವ್ಯಕ್ತ ಆಗೋದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಏನೇನು ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಿಗೆ ಬನ್ನಿ ನೋಡೋಣ. ಜನಿವಾರ ಜಟಾಪಟಿ ಜೋರಾಗಿದೆ. ಬೀದರ್, ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆಗೆ ಬಂದಿದ್ದ ವಿದ್ಯಾರ್ಥಿಗಳ ಜನಿವಾರ ತೆಗೆಯುವಂತೆ ಒತ್ತಾಯಿಸಿರೋದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ರಾಜಕೀಯ ನಾಯಕರ ಹಗ್ಗ ಜಗ್ಗಾಟಕ್ಕೂ ವೇದಿಕೆಯಾಗಿದೆ. ಬ್ರಾಹ್ಮಣ ಸಮುದಾಯದ ಕೆಂಗಣ್ಣಿಗೂ ಗುರಿಯಾಗಿದೆ. ಬೀದರ್, ಕಲಬುರಗಿ, ಬೆಂಗಳೂರು, ಶಿವಮೊಗ್ಗ, ರಾಯಚೂರು, ವಿಜಯಪುರ ಸೇರಿದಂತೆ ರಾಜ್ಯದ ವಿವಿಧ ಕಡೆ ಬ್ರಾಹ್ಮಣ ಸಮುದಾಯ ಬೀದಿಗಿಳಿದು ಪ್ರತಿಭಟಿಸಿದೆ. ಟೈರ್ಗಳಿಗೆ ಬೆಂಕಿ ಹಚ್ಚಿ ಕಿಡಿಕಾರಿದೆ. ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿ ಅಂತ ಆಗ್ರಹಿಸಿದೆ. ಖಂಡಿತ ಇನ್ನೊಂದು 2-3 ದಿನದಲ್ಲಿ ಸಿಎಂ ಅವ್ರನ್ನ ಭೇಟಿ ಮಾಡಿ ಅವ್ರ ಅವಕಾಶ ತಗೊಂಡು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ನಮ್ಮ ಸಮುದಾಯ ಮೇಲೆ ಆಗಿರುವಂಥ ಈ ಆಕ್ರಮಣದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅದ್ರ ಮುಖಾಂತರವಾಗಿ ನಾವು ನಮ್ಮ ಸಮುದಾಯಕ್ಕೆ ಸಂವಿಧಾನಾತ್ಮಕವಾಗಿ ನಮಗೂ ಕೂಡ ಹಕ್ಕಿದೆ, ಬೇರೆಯವರು ನಮ್ಮನ್ನು ಅಟ್ಯಾಕ್ ಮಾಡೋದು ಎಲ್ಲ ಜಾಸ್ತಿ ಇದೆ, ಇದನ್ನು ರಕ್ಷಣೆ ಕೊಡಬೇಕು ಅಂತ ಕೂಡ ನಾವು ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ತೇವೆ. ಬೀದರ್ನಲ್ಲಿ ಜನಿವಾರ ತೆಗೆಸಿದ್ದ ಕೇಸ್, ಪ್ರಿನ್ಸಿಪಲ್, ಸಿಬ್ಬಂದಿ ಸಸ್ಪೆಂಡ್. ವಿವಾದ ಜೋರಾಗ್ತಾ ಇದ್ದಾಗೆ ಉನ್ನತ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿತ್ತು. ಬೀದರ್ನಲ್ಲಿ ಅಭ್ಯರ್ಥಿಗೆ ಜನಿವಾರ ತೆಗೆಯುವಂತೆ ಒತ್ತಾಯಿಸಿದ್ದ ಪ್ರಕರಣ ಸಂಬಂಧ ಡಿಸಿ ಶಿಲ್ಪಾ ಶರ್ಮಾ ಉನ್ನತ ಶಿಕ್ಷಣ ಇಲಾಖೆಗೆ ವರದಿಯನ್ನ ಸಲ್ಲಿಸಿದ್ರು. ಇದೇ ವರದಿ ಆಧರಿಸಿ ತಪ್ಪಿತಸ್ಥ ಕಾಲೇಜು ಸಿಬ್ಬಂದಿ ಸತೀಶ್ ಪವಾರ್, ಪ್ರಿನ್ಸಿಪಲ್ ಚಂದ್ರಶೇಖರ್ ಬಿರಾದಾರ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಕೆಜಿ ಜಗದೀಶ್ ಆದೇಶಿಸಿದ್ದಾರೆ. ಇತ್ತ ಶಿವಮೊಗ್ಗದಲ್ಲಿ ಸಿಇಟಿ ಅಭ್ಯರ್ಥಿ ಜನಿವಾರ ತೆಗೆಸಿದ ಆರೋಪಕ್ಕೆ ಸಂಬಂಧಪಟ್ಟಾಗೆ ಇಬ್ಬರು ಹೋಮ್ ಗಾರ್ಡ್ಗಳ ತಲೆದಂಡ ಆಗಿದೆ. ಡಿ ರಘು ಮತ್ತು ಎಂ ಕಲಾವತಿಯನ್ನ ಅಮಾನತುಗೊಳಿಸಿ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆದೇಶಿಸಿದ್ದಾರೆ. ಸೂಚಿಸಿದ್ದ ಅಧಿಕಾರಿಗಳ ಬದಲು ಹೋಮ್ ಗಾರ್ಡ್ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಂಗಳಕ್ಕೂ ಜನಿವಾರ ಜಟಾಪಟಿ ತಲುಪಿದೆ. ಎಲ್ಲೆಲ್ಲಿ ಇಂಥ ಘಟನೆ ನಡೆದಿದೆ ಅಂತ ಕೆಇಎ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ. ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಡಿಡಿಪಿಐ, ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕರ ಬಳಿ ಕೆಇಎ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ. ಸಮಗ್ರ ವರದಿ ನೀಡುವಂತೆ ಪರೀಕ್ಷಾ ಪ್ರಾಧಿಕಾರ ಕೇಳಿದೆ. ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ವರದಿ ಸಲ್ಲಿಕೆಯಾಗಲಿದೆ. ಶಿವಮೊಗ್ಗ, ಬೀದರ್ ಘಟನೆ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅಲ್ಲದೆ ಪರೀಕ್ಷೆಯಿಂದ ವಂಚಿತರಾದವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಅವಕಾಶವೂ ಇದೆ. ಇಷ್ಟೇ ಅಲ್ಲ, ಗೈಡ್ಲೈನ್ಸ್ ನಲ್ಲಿ ಇಲ್ಲದ ರೂಲ್ಸ್ ಫಾಲೋ ಮಾಡಿಸಿದ್ದು ಯಾರು, ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದು ಯಾಕೆ ಅನ್ನೋದ್ರ ಬಗ್ಗೆಯೂ ಪ್ರಾಧಿಕಾರ ಪ್ರಶ್ನಿಸಿದೆ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಸರ್ಕಾರ ಸೂಕ್ಷ್ಮತೆಯಿಂದ ವರ್ತಿಸಬೇಕು, ಅನ್ಯಾಯ ಆದ ವಿದ್ಯಾರ್ಥಿಗೆ ನ್ಯಾಯ ಒದಗಿಸಬೇಕು ಅಂದ್ರು. ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿ, ಜನಿವಾರದಲ್ಲಿ ಯಾವ ಡಿವೈಸ್ ಇಟ್ಕೊಳ್ಳೋಕೆ ಸಾಧ್ಯ ಅಂತ ಪ್ರಶ್ನಿಸಿದ್ರು. ಅನೇಕ ಒಬಿಸಿ ಕಮ್ಯುನಿಟಿ ಒಳಗೆ ಜನಿವಾರ ಹಾಕ್ತಾರ. ಹಾಗಾಗಿ ಸರ್ಕಾರ ಸ್ವಲ್ಪ ಸೂಕ್ಷ್ಮತೆಯಿಂದ ವರ್ತಿಸೋದು ಕಲಿಬೇಕು. ನಾನು ಜನಿವಾರ ತೆಗೆಯೋದಿಲ್ಲ ನಂಬಿಕೆ ಪ್ರಶ್ನೆ ಅಂತ ವಾಪಸ್ ಹೋಗಿದ್ದಾನೆ. ಅವನಿಗೆ ಹೌ ಡು ಯು ಸಾಲ್ವ್ ಹಿಸ್ ಪ್ರಾಬ್ಲಮ್? ಈಗೇನಾದ್ರು ಬೇರೆ ದಾರಿ ಹುಡುಕಿ ಅವ್ನಿಗೆ ಸೀಟ್ ಸಿಗುವಂಗೆ ಹೆಂಗೆ ಮಾಡ್ತೀರಿ? ಅವರ ಜನಿವಾರದಲ್ಲಿ ಯಾಕೆ ಸರ್ ನಿಮಗೆ ಕಾಣಿಸ್ತಿದೆ? ಇದು ಜನಿವಾರ ತೆಗೆಸಿರುವಂಥದ್ದು ಒಟ್ಟಾರೆ ಹಿಂದೂಗಳ ಶ್ರದ್ಧೆ ಮೇಲೆ ಹೊಡೆದಿರುವಂತಹ ಒಂದು ಮಾರಕವಾದಂತಹ ಪೆಟ್ಟಾಗಿದೆ. ಜನಿವಾರಕ್ಕೂ ಕಾಪಿ ಮಾಡೋದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿರೋ ಚಕ್ರವರ್ತಿ ಸೂಲಿಬೆಲೆ ಹಿಜಾಬ್ ಬಗ್ಗೆ ಹೀಗಾಗಿದ್ರೆ ಸುಮ್ಮನೆ ಇರ್ತಿದ್ರಾ ಅಂತ ಪ್ರಶ್ನಿಸಿದ್ದಾರೆ. ನನಗನ್ಸುತ್ತೆ ಯಾರೋ ಹೇಳಿ ಮಾಡಿಸಿರುವಂಥ ಕೆಲಸ ಇದು ಅಂತ. ಒಟ್ಟಾರೆ ಈ ರಾಜ್ಯ ಸರ್ಕಾರ ಹೇಗಾಗಿದೆ ಅಂತಂದರೆ ಕೆಲಸಕ್ಕೆ ಬಾರದ ಸರ್ಕಾರ ಆಗಿದೆ. ಜನರ ನಡುವೆ ಜಾತಿಗಳ ಹೆಸರಲ್ಲಿ ಬೆಂಕಿ ಹಚ್ಚುವಂಥ ಪ್ರಯತ್ನ ಆಗ್ತಾ ಇದೆ. ಇದರೊಂದು ಹಿಜಾಬ್ಗೆ ಇಷ್ಟು ಅಧಿಕಾರ ಇರ್ಬೋದಾದ್ರೆ, ಅದಕ್ಕೋಸ್ಕರ ಇಷ್ಟು ಜನ ಇರ್ಬೋದಾದ್ರೆ, ನಾನು ಇದ್ರ ಜೊತೆಗೆ ನಿಂತ್ಕೋತೀನಿ ಅಂತ ಅವ್ನು ನಿಂತ್ಕೊಂಡಾದ್ರೆ ಅವನ ಜೀವನ ಹೋಯ್ತಲ್ಲ. ಬಟ್ ಈ ಹುಡುಗನ ಕಥೆ ಏನು? ಈ ಹುಡುಗನ 1 ವರ್ಷ ಹೋಯ್ತಲ್ಲ, ಅವನಿಗೇನು ಮಾಡ್ತೀರಾ? ಸಚಿವರಾದ ಪರಮೇಶ್ವರ್, ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿ, ಜನಿವಾರ ತೆಗೆಸಿದ್ದನ್ನ ಖಂಡಿಸಿದ್ರೆ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಇದೊಂದು ಬಿಜೆಪಿಯವರು ಸೃಷ್ಟಿಸಿರೋದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅದು ಬಹಳ ದೊಡ್ಡ ತಪ್ಪು. ಅವರು ನಾನು ಕೂಡ
ಅದನ್ನು ಒಪ್ಪೋದಿಲ್ಲ. ನಾವು ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೇನೋ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಹೇಳಿರ್ತಾರೆ, ಇದನ್ನೆಲ್ಲ ಹೇಳಿರ್ತಾರೆ. ಅದು ಒಬ್ಬ ಇಂಡಿವಿಜುವಲ್ ಮಾಡಿರ್ತಕ್ಕಂಥದ್ದು ನೋಡಿ ಇಡೀ ಸಮಾಜಕ್ಕೆ ಅದು ಸರಿ ಕಾಣಿಸ್ತಾ ಇಲ್ಲ. ಅದನ್ನು ನಾವು ಖಂಡಿಸ್ತೇವೆ. ಭಾವನೆಗೆ ಇದು ಮಾಡುವಂಥ ಕೆಲಸ ಆಗಬಾರ್ದು. ಅದು ಮಾಡಿದ್ದು ಭಾಳ ದೂರ ತಪ್ಪೋದು. ಅದನ್ನು ನಾವು ಖಂಡನೆ ಮಾಡೋದಷ್ಟೇ ಅಲ್ಲೇ ಅವ್ರಿಗೆ ಸಂತರ್ಕ ಶಿಕ್ಷಣ ಕೊಡಬೇಕು ಮತ್ತು ಆ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿಕೊಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ನಾನು ವಿನಂತಿ ಮಾಡ್ಕೊತೀನಿ. ಭಾರತೀಯ ಜನತಾ ಪಾರ್ಟಿಯವರು ಮೋರ್ ಪರ್ಟಿಕ್ಯುಲರ್ಲಿ ವಿಜೇಂದ್ರರವರಿಂದ ಪ್ರೇರಿತರಾಗಿರುವಂಥವ್ರು ಯಾರೋ ಸೃಷ್ಟಿ ಮಾಡಿರುವಂಥ ಪ್ರಕರಣ ಅಂತೇಳಿ ನನಗೆ ಅನಿಸುತ್ತೆ. ಇದು ತನಿಖೆ ಆದರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತೇಳಿ ನಾನು ಭಾವಿಸುತ್ತೇನೆ. ಇಲ್ಲದ ರೂಲ್ಸ್ ಜಾರಿ ಮಾಡೋದಕ್ಕೋಗಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಪೇಚಿಗೆ ಸಿಲುಕಿದ್ದಾರೆ. ಆದ್ರೆ ಜನಿವಾರ ಹಾಕೊಂಡಿದ್ದಕ್ಕೆ ಪರೀಕ್ಷೆಯಿಂದ ವಂಚಿತ ಆಗಿರೋ ವಿದ್ಯಾರ್ಥಿಯ ಭವಿಷ್ಯತ್ ಕಥೆ ಏನು ಅನ್ನೋದೇ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.